ಸಚಿವ ಜಮೀರ್ ಅಹಮದ್ ಖಾನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇದನ್ನು ಕಾಣಿಸಿಕೊಂಡಿತ್ತು. ಆ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ರು. ಇನ್ನು ಹೃದ್ರೋಗ ತಜ್ಞರ ಚಿಕಿತ್ಸೆಯ ಬಳಿಕ ಬಸವೇಶ್ವರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಜಮೀರ್ ಅವರಿಗೆ ಚಿಕಿತ್ಸೆಯನ್ನ ನೀಡಿದ್ದಾರೆ ಹೃದ್ರೋಗ ತಜ್ಞ ಡಾಕ್ಟರ್ ಕಾರ್ತಿಕ್ ಅವರು. ಇನ್ನು ಇಸಿಜಿ ಹಾಗೆ ಎಕೋ ಪರೀಕ್ಷೆಯಲ್ಲಿ ಕೂಡ ನಾರ್ಮಲ್ ಆಗಿರುವಂತಹ ಕಾರಣ ಡಿಸ್ಚಾರ್ಜ್ ಮಾಡಲಾಗಿದೆ. ಯಾವುದೇ ರೀತಿ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಜಮೀರ್ ಅವ್ರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ. ಯಾವುದೇ ರಿಸ್ಕ್ ಬೇಡ ಅಂತ ಹೇಳಿ ಜಮೀರ್ ಅವರು ಕೂಡ ಮುಂಜಾಗ್ರತೆಯಿಂದ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ರು. ಅರ್ಧ ಗಂಟೆ ಎಲ್ಲಾ ತಪಾಸಣೆಯನ್ನ ನಡೆಸಿ ಪಕ್ಷದ ಸಭೆಗೆ ತೆರಳಿದ್ದಾರೆ ಸಚಿವರು. ಸಚಿವರ ಆರೋಗ್ಯದ ಬಗ್ಗೆ ಗಾಬರಿ ಬೇಡ ಅಂತ ಹೇಳಿ ವೈದ್ಯರು ಕೂಡ ಹೇಳಿದ್ದಾರೆ. ಒಂದ್ ಕಡೆ ಮುಂಜಾಗ್ರತಾ ಕ್ರಮವಾಗಿ ಸ್ವಲ್ಪ ಎದೆನೋವು ಕಾಣಿಸಿಕೊಂಡಂತಹ ಹಿನ್ನೆಲೆ ಸಚಿವ ಜಮೀರ್ ಅಹಮದ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ಬಸವೇಶ್ವರ ಆಸ್ಪತ್ರೆಗೆ ದಾಖಲಾಗಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಇಸಿಜಿ ಆಗಿರಬಹುದು, ಎಕೋ ಪರೀಕ್ಷೆ ಆಗಿರಬಹುದು, ಎಲ್ಲವನ್ನ ಕೂಡ ಮಾಡಿಸ್ಕೊಂಡು ಅದರಲ್ಲಿ ನಾರ್ಮಲ್ ಅಂತ ರಿಸಲ್ಟ್ ಬಂದಾದ ಮೇಲೆ ಆಸ್ಪತ್ರೆಯ ವೈದ್ಯರು ಏನು ಹೇಳಿದ್ರು ಅದನ್ನ ಪರಿಗಣಿಸಿ ಈಗ ಎಲ್ಲವನ್ನ ಅರ್ಧ ಗಂಟೆ ತಪಾಸಣೆಯನ್ನ ನಡೆಸಿಕೊಂಡು ಅಂದ್ರೆ ಎಲ್ಲ ತಪಾಸಣೆಯಲ್ಲೂ ಕೂಡ ನಾರ್ಮಲ್ ಬಂದಿರೋದ್ರಿಂದಾಗಿ ವೈದ್ಯರ ಸಲಹೆ ಮೇರೆಗೆ ಪಕ್ಷದ ಸಭೆಗೆ ತೆರಳಿದ್ದಾರೆ ಸಚಿವರು. ಸಚಿವರ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿ ಅವ್ರನ್ನ ಟ್ರೀಟ್ ಮಾಡಿದಂತಹ ವೈದ್ಯರು ಕೂಡ ಹೇಳಿದ್ದಾರೆ. ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿಂದ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಟ್ಟು ಸ್ವಲ್ಪ ಎದೆನೋ ಅಂತ ಅನಿಸ್ತು. ಬಂದು ಚೆಕ್ ಮಾಡಿಸ್ಕೊಂಡು ENT ಮಾಡಿದೆ, ಈಕೋ ಮಾಡಿದೆ, ಬ್ಲಡ್ ಟೆಸ್ಟ್ ಮಾಡಿದೆ. ಎಲ್ಲ ದೇವ್ರ ದಯೆಯಿಂದ ಎಲ್ಲ ನಾರ್ಮಲ್ ಇದೆ, ಏನು ಸಮಸ್ಯೆ ಅದೇ ಎಲ್ಲ ನಾರ್ಮಲ್ ಇದೆ. ಡಾಕ್ಟರ್ ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು ರಿಪೋರ್ಟ್ ನಾರ್ಮಲ್ ಇದೆ. ಸ್ವಲ್ಪ ಎದೆನೂ ಬಂದಂಗೆ ಆಯಿತು. ರಿಕ್ಸ್ ತೊಗೊಳಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಹೆಂಗೋ ಚಿತ್ರದುರ್ಗ ಕಾರ್ಯಕ್ರಮ ಇತ್ತು, ಒಂದು ಹಾಸ್ಪಿಟಲ್ಗೆ ತೋರಿಸು ಅಂತ ಬಂದು ಎಲ್ಲ ಥರ ಟೆಸ್ಟ್ ಮಾಡಿ ಬ್ಲಡ್ ಟೆಸ್ಟು ತೊಗೊಂಡು ಬ್ಲಡ್ ಸ್ಯಾಂಪಲ್ ತೊಗೊಂಡು ಅದು ಟೆಸ್ಟ್ ಮಾಡಿದ್ರು, ಈಕೋ ENT ಎಲ್ಲ ಮಾಡಿದ್ರು. ಎಲ್ಲ ಥರ ನಾರ್ಮಲ್. ಗ್ಯಾಸ್ಟ್ರಿಕ್ ಆಗಿತ್ತು, ಹಾಗಾಗಿ ಸ್ವಲ್ಪ ಮೊಚ್ಚೂರು ಎದೆ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿಂದ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಟ್ಟು ಸ್ವಲ್ಪ ಎದೆನೋ ಅಂತ ಅನಿಸ್ತು. ಬಂದು ಚೆಕ್ ಮಾಡಿಸ್ಕೊಂಡು ENT ಮಾಡಿದೆ, ಈಕೋ ಮಾಡಿದೆ, ಬ್ಲಡ್ ಟೆಸ್ಟ್ ಮಾಡಿದೆ. ಎಲ್ಲ ದೇವ್ರ ದಯೆಯಿಂದ ಎಲ್ಲ ನಾರ್ಮಲ್ ಇದೆ, ಏನು ಸಮಸ್ಯೆ ಅದೇ ಎಲ್ಲ ನಾರ್ಮಲ್ ಇದೆ. ಡಾಕ್ಟರ್ ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು ರಿಪೋರ್ಟ್ ನಾರ್ಮಲ್ ಇದೆ. ಸ್ವಲ್ಪ ಎದೆನೂ ಬಂದಂಗೆ ಆಯಿತು. ರಿಕ್ಸ್ ತೊಗೊಳಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಹೆಂಗೋ ಚಿತ್ರದುರ್ಗ ಕಾರ್ಯಕ್ರಮ ಇತ್ತು, ಒಂದು ಹಾಸ್ಪಿಟಲ್ಗೆ ತೋರಿಸು ಅಂತ ಬಂದು ಎಲ್ಲ ಥರ ಟೆಸ್ಟ್ ಮಾಡಿ ಬ್ಲಡ್ ಟೆಸ್ಟು ತೊಗೊಂಡು ಬ್ಲಡ್ ಸ್ಯಾಂಪಲ್ ತೊಗೊಂಡು ಅದು ಟೆಸ್ಟ್ ಮಾಡಿದ್ರು, ಈಕೋ ENT ಎಲ್ಲ ಮಾಡಿದ್ರು. ಎಲ್ಲ ಥರ ನಾರ್ಮಲ್. ಗ್ಯಾಸ್ಟ್ರಿಕ್ ಆಗಿತ್ತು, ಹಾಗಾಗಿ ಸ್ವಲ್ಪ ಮೊಚ್ಚೂರು ಎದೆ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿಂದ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಟ್ಟು ಸ್ವಲ್ಪ ಎದೆನೋ ಅಂತ ಅನಿಸ್ತು. ಬಂದು ಚೆಕ್ ಮಾಡಿಸ್ಕೊಂಡು ENT ಮಾಡಿದೆ, ಈಕೋ ಮಾಡಿದೆ, ಬ್ಲಡ್ ಟೆಸ್ಟ್ ಮಾಡಿದೆ. ಎಲ್ಲ ದೇವ್ರ ದಯೆಯಿಂದ ಎಲ್ಲ ನಾರ್ಮಲ್ ಇದೆ, ಏನು ಸಮಸ್ಯೆ ಅದೇ ಎಲ್ಲ ನಾರ್ಮಲ್ ಇದೆ. ಡಾಕ್ಟರ್ ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು ರಿಪೋರ್ಟ್ ನಾರ್ಮಲ್ ಇದೆ. ಸ್ವಲ್ಪ ಎದೆನೂ ಬಂದಂಗೆ ಆಯಿತು. ರಿಕ್ಸ್ ತೊಗೊಳಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಹೆಂಗೋ ಚಿತ್ರದುರ್ಗ ಕಾರ್ಯಕ್ರಮ ಇತ್ತು, ಒಂದು ಹಾಸ್ಪಿಟಲ್ಗೆ ತೋರಿಸು ಅಂತ ಬಂದು ಎಲ್ಲ ಥರ ಟೆಸ್ಟ್ ಮಾಡಿ ಬ್ಲಡ್ ಟೆಸ್ಟು ತೊಗೊಂಡು ಬ್ಲಡ್ ಸ್ಯಾಂಪಲ್ ತೊಗೊಂಡು ಅದು ಟೆಸ್ಟ್ ಮಾಡಿದ್ರು, ಈಕೋ ENT ಎಲ್ಲ ಮಾಡಿದ್ರು. ಎಲ್ಲ ಥರ ನಾರ್ಮಲ್. ಗ್ಯಾಸ್ಟ್ರಿಕ್ ಆಗಿತ್ತು, ಹಾಗಾಗಿ ಸ್ವಲ್ಪ ಮೊಚ್ಚೂರು ಎದೆ